ನಟ ಸಚಿವರ ಪುತ್ರನಾಗಿರುವಂತಹ ಜೈದ್ ಖಾನ್ ಮೇಲೆ ಗಂಭೀರ ಆರೋಪವೊಂದು ಕೇಳಿಬಂದಿತ್ತು. ಸಿಗರೇಟ್ ಸೇದುತ್ತಾ ಹಲ್ಲೆಯನ್ನು ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂಥೇಳಿ ಕ್ಯಾಮರಾಮ್ಯಾನ್ ಒಬ್ಬರು ಅಳಲನ್ನು ತೋಡ್ಕೊಂಡಿದ್ರು. ದೂರು ಕೂಡ ಸಲ್ಲಿಕೆ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಆಕಸ್ಮಿಕ ಘಟನೆ. ಆದರೆ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಡ್ರೋನ್ ಕ್ಯಾಮರಾಗಾದಂತಹ ಹಾನಿಯಿಂದ ಮನನೊಂದು ಆತ್ಮಹತ್ಯೆಗೂ ಕೂಡ ಪ್ರಯತ್ನಿಸಿದರು. ಹಾಗೂ ಚಿತ್ರದ ನಾಯಕ, ನಿರ್ದೇಶಕ ಹಾಗೂ ಛಾಯಾಗ್ರಾಹಕರ ಮೇಲೆ ದೂರನ್ನು ಕೂಡ ಕೊಟ್ಟಿದ್ರು. ಚಿತ್ರ ಸಹ ತಂಡ ಇದೊಂದು ಆಕಸ್ಮಿಕ ಘಟನೆ, ಯಾರದ್ದು ತಪ್ಪಿಲ್ಲ ಅಂಥೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಟೆಕ್ನಿಷಿಯನ್ ಸಂತೋಷ್ಗೆ ಆರ್ಥಿಕವಾಗಿ ದೊಡ್ಡ ಪೆಟ್ಟಾಗಿದೆ. ಹಾಗಾಗಿ ಈಗ ಟೆಕ್ನಿಷಿಯನ್ ಸಂತೋಷ್ ಹಾಗೂ ಚಿತ್ರತಂಡದ ನಡುವೆ ನಡೆದಿರುವಂತಹ ಸಂಧಾನ ಏನಿದೆ ಅದು ಸಕ್ಸಸ್ ಆಗಿದೆ. ನಿರ್ಮಾಪಕರು ಟೆಕ್ನಿಷಿಯನ್ ಸಂತೋಷ್ ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಸಂತೋಷ್ ಕೇಸನ್ನು ವಾಪಸ್ ಪಡೆದಿದ್ದಾರೆ. ಜೈದ್ ಖಾನ್ ನಾಯಕರಾಗಿ ನಟಿಸ್ತಾ ಇರುವ ಹಾಗೂ ಅನಿಲ್ ಕುಮಾರ್ ನಿರ್ದೇಶನವಿರುವಂತಹ ಕಲ್ಟ್ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಚಿತ್ರದುರ್ಗದ ಬಳಿ ಈ ಘಟನೆ ನಡೆದಿತ್ತು. ಈ ಘಟನೆಯಿಂದ ಮನನೊಂದು ಮನೆಗೆ ಬಂದು ಆತ್ಮಹತ್ಯೆಗೂ ಕೂಡ ಸಂತೋಷ್ ಯತ್ನಿಸಿದರು. ಅದಾದಮೇಲೆ ಅವ್ರ ತಾಯಿ ಬಂದು ರಕ್ಷಣೆ ಮಾಡಿದರು. ಅದಾದಮೇಲೆ ಪಬ್ಲಿಕ್ ಟಿವಿ ಎದುರು ಅಳಲನ್ನು ತೋಡ್ಕೊಂಡಿದ್ರು. ಈಗ ಸಂಧಾನ ಸಕ್ಸಸ್ ಆಗಿದೆ. ಮತ್ತು ಲೋಕೇಶ್ ಸಿನಿಮಾಸ್ ಕಡೆಯಿಂದ ನನಗೆ ಪರಿಹಾರ ಸಿಕ್ಕಿದೆ. ನಾನು ಏನು ಕಂಪ್ಲೇಂಟ್ ಕೊಟ್ಟಿದ್ದೆ, ಡೈರೆಕ್ಟ್ರು, ಕ್ಯಾಮ್ರಾಮನ್ ಸರು, ಹೀರೋ ಸರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟೆಲ್ಲ ನಾನು ವಾಪಸ್ ತಗೊತಾ ಇದ್ದೀನಿ. ಅವ್ರ ಕಡೆಯಿಂದ ನನಗೆ ಪರಿಹಾರ ಸಿಕ್ಕಿದೆ.